ವೆಲ್ಕಮ್ ಬ್ಯಾಕ್ ಎವ್ರಿ ಒನ್. ಇನ್ನೇನು ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ನಿಮ್ಮ ಸಿ ಟಿ ರಿಸಲ್ಟ್ಸ್ ಬಂದ್ಬಿಡುತ್ತೆ. ಬಟ್ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ದ ಸೆಟ್ ಆಫ್ ಕಾಲೇಜಸ್ ದಟ್ ಯು ಆರ್ ಗೋಯಿಂಗ್ ಟು ಅಪ್ಲೋಡ್ ಇನ್ ದ ಸಾಫ್ಟ್ವೇರ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಮೋರ್ ದ್ಯಾನ್ ಯುವರ್ ಸಿ ಟಿ ರ್ಯಾಂಕ್. ಬಿಕಾಸ್ ಈಗಾಗಲೇ ನಿಮಗೆ ಕೆ ಎ ವೆಬ್ಸೈಟ್ ಅವರು ಕೀ ಆನ್ಸರ್ಸ್ ಕೂಡ ಬಿಟ್ಟಿದ್ದಾರೆ. ಅಂಡ್ ಅದನ್ನ ನೋಡಿಕೊಂಡು ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಗೊತ್ತಿರುತ್ತೆ. ಅಲಾಂಗ್ ವಿತ್ ದಟ್ ಒಂದು ಅಂದಾಜಾಗಿ ರ್ಯಾಂಕ್ ಇಷ್ಟು ಬರುತ್ತೆ ಅಂತ ಹೇಳ್ಬೋದು. ಬಟ್ ಇಟ್ ಇಸ್ ನಾಟ್ ಲೈಕ್ ಪಕ್ಕಾ ಫಿಕ್ಸ್ ಆಗಿ ಇಷ್ಟೇ ರ್ಯಾಂಕ್ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಡೆಫಿನೆಟ್ಲಿ ದರ್ ವಿಲ್ ಬಿ ಲಾಟ್ ಆಫ್ ವೇರಿಯೇಷನ್. ಬಟ್ ಒಂದು ರ್ಯಾಂಕ್ ರೇಂಜ್ ನ ಯು ಕ್ಯಾನ್ ಪ್ರಿಡಿಕ್ಟ್ ಅಲ್ವಾ, ಇದ್ರ ಮಧ್ಯದಲ್ಲಿ ಇರುತ್ತೆ ನನ್ನ ರ್ಯಾಂಕ್ ಅಂತ. ಸೊ ಬೇಸ್ಡ್ ಆನ್ ದ್ಯಾಟ್ ನೀವು ಕಾಲೇಜಸ್ಗಳನ್ನ ಮತ್ತೆ ಕೋರ್ಸಸ್ಗಳನ್ನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿ. ರಿಸಲ್ಟ್ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬಿಕಾಸ್ ನಿಮ್ಮ ಸಿ ಟಿ ರ್ಯಾಂಕ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಆಗಿರುತ್ತೆ. ನೀವು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಲಿಲ್ಲ ಅಂದ್ರೆ ನೀವು ಎಷ್ಟು ರ್ಯಾಂಕ್ ತೆಗೆದ್ರು ಏನು ಯೂಸ್ ಆಗಲ್ಲ. ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಲೈಕ್ ಕಮ್ಮಿ ರ್ಯಾಂಕ್ ಬಂದಿದ್ರು ಕೂಡ ದೇ ವಿಲ್ ಗೆಟ್ ಇನ್ ಟು ದ ಟಾಪ್ ಕಾಲೇಜಸ್ ಅಂಡ್ ಇನ್ ಟು ದ ಟಾಪ್ ಕೋರ್ಸಸ್ ಆಸ್ ವೆಲ್. ಸೊ ಇಟ್ ಈಸ್ ಆಲ್ ಡಿಪೆಂಡಿಂಗ್ ಅಪಾನ್ ಯೋರ್ ಆಪ್ಷನ್ ಎಂಟ್ರಿ ಲಿಸ್ಟ್. ಸೊ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ, ಸ್ವಲ್ಪ ರಿಸರ್ಚ್ ಮಾಡಿ ಯಾವ್ಯಾವ ಕಾಲೇಜಸ್ಗಳಲ್ಲಿ ಯಾವ್ಯಾವ ಕೋರ್ಸ್ಗಳನ್ನ ಆಫರ್ ಮಾಡ್ತಾರೆ, ಆ ಕಾಲೇಜ್ದು ಹೈಯೆಸ್ಟ್ ಪ್ಯಾಕೇಜ್ ಎಷ್ಟು, ಮೀಡಿಯಂ ಪ್ಯಾಕೇಜ್ ಎಷ್ಟು, ಅದನ್ನೆಲ್ಲ ಕೂಡ ಸ್ವಲ್ಪ ರಿಸರ್ಚ್ ಮಾಡಿ. ಅಂಡ್ ಆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಟ್ರೈನಿಂಗ್ ಇದೆಯಾ, ಸೊ ಈ ತರ ಎಲ್ಲ ನೀವು ಸರ್ಚ್ ಮಾಡ್ಕೊಂಡು ಹೋದ್ರೆ ಯು ವಿಲ್ ಗೆಟ್ ಟು ನೋ ಅಬೌಟ್ ದ ಕಾಲೇಜಸ್ ಅಂಡ್ ದ ಥಿಂಗ್ಸ್ ದಟ್ ಯು ನೀಡ್ ಟು ಬಿ ಕೇರ್ಫುಲ್ ವೈಲ್ ಯೋರ್ ಆಪ್ಷನ್ ಎಂಟ್ರಿ ಲಿಸ್ಟ್. ಸೊ ಕಮಿಂಗ್ ಟು ದ ಲಿಸ್ಟ್ ಆಫ್ ಆಪ್ಷನ್ಸ್ ದಟ್ ಯು ವಿಲ್ ಬಿ ಎಂಟ್ರಿಂಗ್. ಸೊ ನಿಮ್ಗೆ ಒಂದು ಟೂ ಕೈಂಡ್ ಆಫ್ ಆಪ್ಷನ್ ಅಂದ್ರೆ ಲೈಕ್ ಟೂ ಕೈಂಡ್ ಆಫ್ ಪರ್ಸ್ಪೆಕ್ಟಿವ್ಸ್ ಆರ್ ಟೂ ಕೈಂಡ್ ಆಫ್ ಥಿಂಗ್ಸ್ ಇದೆ. That is, either you will select the college or you will select the course. So idradರಲ್ಲಿ you need to be very careful. Like if you prioritize a particular course, ನಂಗೆ computer science ಬೇಕು ಅಂತ ಆದ್ರೆ you will be entering only the colleges that will be having computer science. So or only the courses that will be containing computer science ಅಲ್ವಾ. So that is one way which you are going to do. ಇನ್ನೊಂದು colleges, like you will give priority to the colleges. Like for example, top colleges RVC ಅಂತ ಅಂದ್ರೆ RVC ಅಲ್ಲೇ ಫಸ್ಟ್ you will put computer science, then you will put CSCY or CSDS ಅಂದ್ರೆ ಡೇಟಾ ಸೈನ್ಸ್ ಆಗಿರ್ಬೋದು, ಅದರಲ್ಲಿ ಅಲೈಡ್ ಬ್ರಾಂಚಸ್ ಇದೆ ಕಂಪ್ಯೂಟರ್ ಸೈನ್ಸ್ ಅಲ್ಲೇ. ಸೊ ದಟ್ ವಿಲ್ ಬಿ ಪುಟ್ಟಿಂಗ್, ಅಂಡ್ ಆಫ್ಟರ್ ದಟ್ ವಿಲ್ ಬಿ ಪುಟ್ಟಿಂಗ್ EC, and then you will move into the next colleges like MSRIT or PES. So two ways ಅಲ್ಲಿ you can do your option entry. It's up to you. ನೀವು ಕೋರ್ಸ್ ಸೆಲೆಕ್ಟ್ ಮಾಡ್ತೀರಾ ಅಂತಂದ್ರೆ ಫಸ್ಟ್ RVC ECSE, MSRIT CSC, BMSC ECSC ಆ ತರ ಹಾಕೊಂಡು ಕೂಡ ಹೋಗ್ಬೋದು. ಇಲ್ಲ RVC CS EC next PES, PES CS EC ಮೆಕ್ಯಾನಿಕಲ್ ಆ ತರ. ಸೊ ಕಾಲೇಜಸ್ ನ ಒಂದ್ ಸೆಟ್ ಆಫ್ ಕಾಲೇಜಸ್ ಆಪ್ಷನ್ ಎಂಟ್ರೀಸ್ ಫಸ್ಟ್ ಮಾಡ್ಕೋಬಹುದು, ಅಥವಾ ಒಂದ್ ಸೆಟ್ ಆಫ್ ಕೋರ್ಸ್ ಆಪ್ಷನ್ ಎಂಟ್ರೀಸ್ ಫಸ್ಟ್ ಮಾಡ್ಕೋಬಹುದು. ಇಟ್ ಈಸ್ ಆಲ್ ಅಪ್ ಟು ಯು. ಅಂಡ್ ದ ಸಿಸ್ಟಮ್ ಏನು ಈಗಾಗಲೇ ನಿಮ್ಗೆ CET ಮಂಥನ ಒಂದು ಪ್ರೋಗ್ರಾಮ್ ಏನ್ ಮಾಡಿರ್ತಾರೆ, ಅದ್ರಲ್ಲಿ ಹೇಳಿರ್ತಾರೆ ಯಾವ ತರ ಆಪ್ಷನ್ ಎಂಟ್ರಿ ಲಿಸ್ಟ್ ನ ನೀವು ಮಾಡ್ಬೇಕಾಗಿರುತ್ತೆ, ಆಪ್ಷನ್ ಎಂಟ್ರಿ ಪ್ರೋಸೆಸ್ ಯಾವ ತರ ಇರುತ್ತೆ ಅಂತ. ಅದ್ರ ಬಗ್ಗೆನೂ ಕೂಡ ನೆಕ್ಸ್ಟ್ ನಾನು CET ರಿಸಲ್ಟ್ಸ್ ಬಂದ್ಮೇಲೆ ವಿಡಿಯೋಸ್ ಮಾಡ್ತೀನಿ. ಸೊ ಟಿಲ್ ದೆನ್ ದ ಥಿಂಗ್ ಯು ನೀಡ್ ಟು ನೋ ಇಸ್ ದ ಸೆಟ್ ಆಫ್ ಆಪ್ಷನ್ಸ್ ಹೇಗಿರುತ್ತೆ ಅಂದ್ರೆ, ಲೈಕ್ ನೀವು ಫಸ್ಟ್ ಪ್ರಯಾರಿಟಿ ಕೊಟ್ರೆ ನಿಮ್ಮ ರ್ಯಾಂಕ್ಗೆ ಅಂದ್ರೆ ಒಂದು ಕಟ್ ಆಫ್ ಏನಿರುತ್ತೆ ಆ ಕೋರ್ಸ್ಗೆ ಕಾಲೇಜಲ್ಲಿ ಅದು ಮ್ಯಾಚ್ ಆಗುತ್ತಾ, ಅದಕ್ಕೆ ಆ ಕ್ರೈಟೀರಿಯಾ ಸ್ಯಾಟಿಸ್ಫೈ ಆಗುತ್ತಾ ಅಂತ ನೋಡುತ್ತೆ ಆ ಸಿಸ್ಟಮ್. ಅದು ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಇಟ್ ವಿಲ್ ಗೋ ಟು ದ ಸೆಕೆಂಡ್ ಆಪ್ಷನ್. ಸೊ ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ 15,000 ರ್ಯಾಂಕ್ ಬಂದಿರುತ್ತೆ ಅಂತ ಅನ್ಕೊಳ್ಳಿ. ನೀವು 62,000ಗೆ ಸೀಟ್ ಸಿಗುವಂತಹ ಒಂದು ಕೋರ್ಸ್ ನ ನೀವು ಫಸ್ಟ್ ಆಪ್ಷನ್ ಅಲ್ಲಿ ಹಾಕಿರ್ತೀರಾ. ಸೊ ಡೆಫಿನೆಟ್ಲಿ ನೀವು ಫಸ್ಟ್ ಆಪ್ಷನ್ ಅಲ್ಲಿ ಏನ್ ಹಾಕಿರ್ತೀರಾ ಅದನ್ನೇ ಸೆಲೆಕ್ಟ್ ಮಾಡುತ್ತೆ. ಕೆಳಗಡೆ ನೀವು 5,000 or 15,000 ರೇಂಜಸ್ಗೆ ಸಿಗುವಂತಹ ಕಾಲೇಜಸ್ಗಳು ಹಾಕಿದ್ರೆ ಕೂಡ ಅದು ಡಿಲೀಟ್ ಆಗ್ಬಿಡುತ್ತೆ. ಸೊ ದಟ್ ಇಸ್ ವಾಟ್ ನೀವು ಕಟ್ ಆಫ್ ಗಳನ್ನ ನೋಡ್ಕೊಂಡು ಕೂಡ ನಿಮ್ಮ ಕಾಲೇಜಸ್ ಎಂಟ್ರಿನ ಮಾಡ್ಬೇಕಾಗಿರುತ್ತೆ. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ಇನ್ನ ಜಾಸ್ತಿ ಡೀಟೇಲ್ ಆಗಿ ನೋಡೋಣ. ಸೊ ಇವಾಗ ಸದ್ಯಕ್ಕೆ ನೀವು CET ಒಂದು ಪ್ರಾಸೆಸ್ ಅಲ್ಲಿ ಯಾವ್ಯಾವ ಕಾಲೇಜಸ್ಗಳನ್ನ ಲಿಸ್ಟ್ ಮಾಡ್ಕೋಬೇಕು ಅಂತ ನೋಡಿ. ಇನ್ಸ್ಟೆಡ್ ಆಫ್ ಜಸ್ಟ್ ರ್ಯಾಂಡಮ್ಲಿ ವೇಸ್ಟಿಂಗ್ ಯೋರ್ ಟೈಮ್ ಫಾರ್ ಸ್ಕ್ರಾಲಿಂಗ್, ಲೈಕ್ ಇವತ್ತು ರಿಸಲ್ಟ್ ಬರುತ್ತೆ ನಾಳೆ ರಿಸಲ್ಟ್ ಬರುತ್ತೆ ಆ ತರ ಎಲ್ಲ ವಿಡಿಯೋಸ್ಗಳೆಲ್ಲ ಹುಡ್ಕೊಳಕ್ ಹೋಗ್ಬೇಡಿ. ಆಪ್ಷನ್ ಎಂಟ್ರಿ ಕಡೆ ಕಾನ್ಸಂಟ್ರೇಟ್ ಮಾಡಿ. ಬಿಕಾಸ್ ಹೆಂಗಿದ್ರು CET ರಿಸಲ್ಟ್ಸ್ ಬಂದೇ ಬರುತ್ತೆ. ಹೋಪ್ ದ ಬೆಸ್ಟ್ ರಿಸಲ್ಟ್ಸ್. ಸೊ ರ್ಯಾಂಕ್ ಇನ್ಫ್ಲೇಷನ್ ಜಾಸ್ತಿ ಆಗದೆ ಇರಲಿ ಅಂತ ವಿಶ್ ಮಾಡಿ. ದಟ್ಸ್ ಇಟ್. ಇನ್ನ ಮಾಕ್ ರೌಂಡ್ ಆಗಿರ್ಬೋದು ಅಥವಾ ಫಸ್ಟ್ ರೌಂಡ್ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಇನ್ನ ಜಾಸ್ತಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಟಿಲ್ ದೆನ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ CET ರಿಸಲ್ಟ್ಸ್ ಇನ್ನೇನು ಬರುತ್ತಲ್ಲ. ಸೊ ರಿಸಲ್ಟ್ಸ್ ಬಂದ್ಮೇಲೆ ನಿಮ್ ರ್ಯಾಂಕ್ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿ ಎಲ್ಲಾನು ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇವಾಗ ನಿಮ್ಗೆ ಹೇಗೆ ಅನಿಸ್ತಿದೆ? ಐ ನೋ ಲೈಕ್ ಯು ವಿಲ್ ಬಿ ಹ್ಯಾವಿಂಗ್ ಅ ಲಾಟ್ ಆಫ್ ಫಿಯರ್, ಲೈಕ್ ಎಷ್ಟು ಬರುತ್ತೆ ನನ್ನ ರ್ಯಾಂಕ್, ನನ್ಗೆ ಯಾವ ಕಾಲೇಜ್ ಸಿಗುತ್ತೆ ಅಂತೆಲ್ಲ.
ಸೊ ಡೆಫಿನೆಟ್ಲಿ ಎಕ್ಸ್ಪ್ರೆಸ್ ಆಲ್ ಆಫ್ ದೆಮ್ ಇನ್ ದ ಕಮೆಂಟ್ಸ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಆರ್ ಎನಿ ಕ್ಲಾರಿಫಿಕೇಶನ್ಸ್ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಟಿಲ್ ದೆನ್, ಬೈ ಬೈ.